ನಮಸ್ತೆ ಸ್ನೇಹಿತರೆ. ನಿನ್ನೆ ನೋಡಿದ್ರಿ ಅಲ್ಲ ನೀವು, ಫಳಾಹಾರದ ಹಾಲಲ್ಲಿ ಇದ್ವಿ ನಾವು. ಸೊ ಫಳಾಹಾರ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ದೇವಸ್ಥಾನದ ಇಲ್ಲೇ ಇರೋ ಪಕ್ಕದ ರೋಡಿಗೆ ಹೋಗ್ತಿದ್ವಿ ನಾವು. ಇವಾಗ ಅಲ್ಲೇ ಇದೆ ನೋಡ್ತಿದ್ದೀರಲ್ಲ, ಇಲ್ಲೇ ಸ್ವಲ್ಪ ಕೆಲವು ಅಂಗಡಿಗಳು ಕಾಣಿಸುತ್ತೆ ನಿಮಗೆ ಶಾಪಿಂಗಿಗೆ. ನೀವು ಆರಾಮಾಗಿ ಶಾಪಿಂಗ್ ಮಾಡ್ಕೋಬೋದು ಇಲ್ಲಿ. ಆದರೆ ಪ್ರೈಸ್ ಸ್ವಲ್ಪ ಹೈ ಅನಿಸುತ್ತು ನನಗೆ. ನಿಮ್ಗೆ ಇಷ್ಟ ಆಗಿದ್ದ ನೀವು ಆರಾಮಾಗಿ ತೊಗೋಬೋದು. ಎಲ್ಲನೂ ಚೆನ್ನಾಗಿದೆ ಇಲ್ಲಿ. ನೋಡ್ತಿದ್ದೀರಲ್ಲ, ಎಲ್ಲ ಥರ ಅಂಗಡಿಗಳಿದೆ. ಹಾಗೆ ದೇವರ ವಿಗ್ರಹಗಳು ಇದೆ. ಚೆನ್ನಾಗಿದೆ ತುಂಬಾ. ನೋಡಿದರೆ ಎಲ್ಲ ತೊಗೋಬೇಕನ್ಸುತ್ತೆ. ನೋಡಿ, ನಿಮ್ಗೆ ಇಷ್ಟವಾದದ್ದನ್ನು ನೀವು ಕೂಡ ತೊಗೋಬೋದು ಇಲ್ಲಿ. ಒಂದು 8-10 ಅಂಗಡಿಗಳಿದೆ ಸ್ನೇಹಿತರೆ. ಸೊ ಆರಾಮಾಗಿ ಓಡಾಡಿಕೊಂಡು ನೋಡಿ ಇಷ್ಟ ಆಗಿರೋದನ್ನ ತಗೊಳ್ಳಿ. ದೇವಸ್ಥಾನದ ಬಲ್ಗಡೆನೇ ಈ ರೋಡ್ ಇರೋದು, ಚಿಕ್ಕದು. ಸೊ ಅಲ್ಲಿ ಶಾಪ್ಸ್ ಎಲ್ಲ ನಿಮ್ಗೆ ಕಾಣಿಸೋದು. ಸ್ವಲ್ಪ ಶಾಪಿಂಗ್ ಎಲ್ಲ ಆದಮೇಲೆ ಊಟ ಆದ ನಂತರ ಸಂಜೆ ಇಲ್ಲೊಂದು ನೃತ್ಯ ಕಾರ್ಯಕ್ರಮ ನಡೀತಾ ಇತ್ತು ಒಳಗೆ ಹಾಲಲ್ಲಿ. ಸೊ ನೋಡಿಕೊಂಡು ಆಮೇಲೆ ರೂಮಿಗೆ ಹೋಗೋಣ ಅಂತ ಫುಲ್ ಡ್ಯಾನ್ಸ್ ಮುಗಿಸ್ಕೊಂಡು ಆಮೇಲೆ ನಾವು ಹೋದ್ವಿ ಸ್ನೇಹಿತರೆ ನೈಟ್. ಹಾಗೆ ಇವತ್ತು ಬೆಳಗ್ಗೆ ನಾವು 5:30 ಆಗಿತ್ತು. ಬೇಗ ದರ್ಶನ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಇದ್ದು ಇವಾಗ 5:30 ಆಗಿದೆ. ನಾವು ಇವಾಗ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬೆಳಗಿನ ದರ್ಶನ ಬೇಗನೆ ಆಗುತ್ತೆ ಅಂತ ಹೇಳಿ ಎದ್ದು ಬಂದಿದ್ದು. ನೋಡ್ತಾ ಇದ್ದೀರಲ್ಲ, ನಿನ್ನೆ ವಿಡಿಯೋದಲ್ಲಿ ಏನು ನೋಡಿದ್ರೆ ಅದೇ ರೋಡ್ ಇದು. ಬೆಳಗಿನ ಜಾವ ಆಗಿರೋದ್ರಿಂದ ಅಂಗಡಿಗಳೆಲ್ಲ ಸ್ವಲ್ಪ ಬಂದಾಗಿದ್ದಾವೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಹೀಗೆ ಬಂದು ನಿಮ್ಮ ಎಡಗಡೆನೇ ತಿರುಗಿದ್ರೇ ದೇವಸ್ಥಾನ ಆರಾಮಾಗಿ ಕಾಣಿಸುತ್ತೆ ನಿಮಗೆ. ಈ ಬಲ್ಗಡೆ ಏನೇನು ಕಾಣಿಸ್ತಿದೆ ಈ ಹೋಟೆಲೆಲ್ಲ ಇದೆ ನಿಮಗೆ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸಿದ್ವಿ ನಾವು. ನೋಡಿ ಸ್ನೇಹಿತರೆ, ಬೆಳಗ್ಗೆ 5:30 ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಳಗ್ಗೆ. ಹಾಗೆ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಇದೇ ಹಾಲಲ್ಲಿ ನೀವು ವೆಯ್ಟ್ ಮಾಡಬೇಕು. 6:30 ಒಳಗೆ ಬಿಡ್ತಾರೆ ಸ್ನೇಹಿತರೆ. ಪೂಜೆ ಮಾಡೋರು ಕೂಡ ಇಲ್ಲೇ ವೆಯ್ಟ್ ಮಾಡಬೇಕು. ಹಾಗೆ ದರ್ಶನಕ್ಕೆ ಹೋಗೋರು ಕೂಡ ಇಲ್ಲೇ ವೆಯ್ಟ್ ಮಾಡಬೇಕಾಗತ್ತೆ. ಪೂಜೆ ಮಾಡೋರು ಒಳಗೆ ಸಂಕಲ್ಪ ಮಂಟಪ ಅಂತಿದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಫಸ್ಟು. ಆಮೇಲೆ ನೀವು ಯಾವ ಪೂಜೆ ಮಾಡಿಸಿದ್ರೆ ಅಲ್ಲಿಗೆ ನೀವು ಹೋಗ್ಬೋದು. ದರ್ಶನ ಮಾಡೋರು ಹಾಗೆ ಕ್ಯೂವಲ್ಲಿ ಹೋಗಿ ದರ್ಶನ ಪಡ್ಕೋಬೇಕು ಸ್ನೇಹಿತರೆ. ಸೊ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬಂದು ಸ್ವಲ್ಪ ಲೈಟಾಗಿ ಟಿಫನ್ ಮಾಡೋಣ ಅಂತ ಹೇಳಿ ಈ ಕಡೆ ಬಂದಿದ್ದೀವಿ. ಇಲ್ಲೂ ಕೂಡ ನಿಮಗೆ ಗೆಸ್ಟ್ ಹೌಸು ಹಾಗೆ ಒಂದು ಸ್ಮಾಲ್ ಮಾರ್ಟ್ ಇದೆ ಕೂಡ. ಇಲ್ಲೊಂದು ಹೋಟೆಲ್ ಇದೆ. ಸೊ ತುಂಬ ಚೆನ್ನಾಗಿತ್ತು ಇಡ್ಲಿ ವಡೆ. ನೀವು ಇಲ್ಲಿ ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ. ಟಿಫನ್ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಬಂದಿದ್ವಿ ನಾವು, ಇನ್ನೂ ಟೈಮ್ ಇತ್ತು ಅಂತ ಹೇಳಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ರಶ್ ಆಗಿದೆ ಇವಾಗ ಅಂತ. ಇವಾಗ 12:30 ಆಗಿದೆ ಸ್ನೇಹಿತರೆ. ಸೊ ಪ್ರಸಾದದ ಕೌಂಟರ್ ಕೂಡ ಇಲ್ಲೇ ಇದೆ, ನೀವು ಬೇಕಂದರೆ ತೊಗೊಂಡು ಹೋಗ್ಬೋದು. ಹಾಗೆ ಕೂತಿದ್ವಿ. ಇವಾಗ ನೋಡಿ ಬರ್ತಾ ಎಷ್ಟು ರಶ್ ಆಗ್ತಿದೆ ಅಂತ. ಸೊ ಬೆಳಗ್ಗೆ ದರ್ಶನ ಪಡ್ಕೊಂಡಿದ್ದೆ ತುಂಬ ಒಳ್ಳೆಯದಾಯಿತು ಅನಿಸ್ತು ನಮಗೆ. ನೋಡಿ ಮೇಲೆ ಪ್ರಸಾದದ ಕೌಂಟ್ರ್ ಕೂಡ ಎಷ್ಟು ಬ್ಯುಸಿ ಆಗಿದೆ ಅಂತ. ದರ್ಶನ ಕೂಡ ತುಂಬಾ ಕ್ಯೂ ಇತ್ತು ಈ ಟೈಮಲ್ಲಿ. ನೋಡ್ತಿದ್ದೀರಲ್ವ ಎಷ್ಟು ಜನಸಾಗರನೇ ಹರಿದು ಬರ್ತಿದೆ ಅಂತ.
ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಆಮೇಲೆ ಹೋಗೋಣ ಅಂತ ಸೊ ನೆಕ್ಸ್ಟ್ ನಮ್ಮ ಟ್ರೈನಿಗೆ ವಾಪಸ್ ರೂಮಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರ ಕಡೆ ಹೋಗಬೇಕು ಸ್ನೇಹಿತರೆ. ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಸಿಕ್ಕಿದೆ ಅನ್ಕೋತೀನಿ. ಮತ್ತೇನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ. ಸೊ ವಾಪಸ್ ನಮ್ಮ ಟ್ರೈನ್ ಬಂತು, ಇನ್ನೇನು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಪ್ರತಿ ಸಲ ಬರುವಾಗ ಓನ್ ವೆಹಿಕಲ್ ಮಾಡ್ಕೊಂಡು ಬರ್ತಿದ್ವಿ. ಈ ಸತಿ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ ಎಲ್ಲ ಟ್ರೈನಲ್ಲಿ. ಸೊ ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಊರ ಕಡೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬಂದು ಒಂದು ಸತಿ ಹೋಗಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ಸೊ ಏನೇ ಬೇಕಿದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ನೋಡ್ತಾ ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.